ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಗಾಳಿ ಮಣ್ಣುಂಡೆಯೊಳ ಹೊಕ್ಕು, ಗಾಳಿ ಮಣ್ಣುಂಡೆ ಹೊಳಹೊಕ್ಕು, ಹೊರ ಹೊರಳಲ್ ಅದು, ಹೊರ ಹೊರಳಲ್ ಅದು, ಆಳೆನಿಪುದ್ ಅಂತಾಗದಿರೆ, ಆಳೆನೆಪುದ್ ಅಂತಾಗದಿರೆ, ಬರಿಯ ಹೆಂಟೆ, ಬರಿಯ ಹೆಂಟೆ, ಬಾಳೇನು ಧೂಳು ಸುಳಿ, ಬಾಳೇನು ಧೂಳು ಸುಳಿ, ಮರ ತಿಕ್ಕಿದುರಿಯ ಹೊಗೆ, ಮರ ತಿಕ್ಕಿ ದುರಿಯ ಹೊಗೆ, ಕ್ಷೇಳವೇನ್ ಅಮೃತವೇಂ ಮಂಕುತಿಮ್ಮ, ಕ್ಷೇಳವೇನ್ ಅಮೃತವೇಂ ಮಂಕುತಿಮ್ಮ. ಬಹಳ ಪಾರಮಾರ್ಥಿಕವಾಗಿ ಆಳವಾದಂಥ ವಿಚಾರವನ್ನು ಇಲ್ಲಿ ಡಿ ವಿ ಜಿಯವರು ನಮ್ಮ ಮುಂದೆ ಇಡ್ತಾರೆ. ನಮ್ಮಲ್ಲಿ ಇದು ನಾವು ಅನ್ಕೋತೀವಲ್ವಾ, ಪಂಚಭೂತಗಳು ಅಂತ. ಹೌದು, ಅದು ನೆನಪಿದೆ ಅಲ್ವಾ? ಆಕಾಶ, ಭೂಮಿ, ನೀರು, ಗಾಳಿ, ಇದು ಅವೆಲ್ಲ ಪಂಚಭೂತಗಳು. ಸೊ ನಮ್ಮ ಶರೀರ ಆಗಿರೋವಂಥದ್ದು ಪಂಚಭೂತಗಳಿಂದ ಅಂತ. ಸೊ ಮಣ್ಣಿಂದ ಹುಟ್ಟಿ ಮಣ್ಣಿಗೆ ನಾವು ವಾಪಸ್ ಹೋಗ್ತೀವಿ ಅಂತ ಒಂದು ಹೇಳಿಕೆ ಇದೆ ಅಲ್ವಾ? ಮಣ್ಣಿಂದ ಕಾಯ ಮಣ್ಣಿಂದ ಅಂತ ಹಾಡು ನಾವು ಕೇಳಿದ್ದೀವಿ. ಸೊ ಮಣ್ಣಿನಿಂದ ಆದಂಥ ಈ ಶರೀರ ಆಮೇಲೆ ತಿರ್ಗಾ ಮಣ್ಣಿಗೆ ಹೋಗುತ್ತೆ. ಅದು ಸುಟ್ರೆ ಬೂದಿಯಾಗಿ ಮಣ್ಣಲ್ಲೇ ಸೇರ್ಕೊಳ್ಳುತ್ತೆ, ಹೂಳಿದ್ರೆ ಅಲ್ಲೇ ಅದು ಇದರಲ್ಲೇ ಐಕ್ಯವಾಗುತ್ತೆ, ಭೂಮಿ ಆಗುತ್ತೆ. ಸೊ ಆ ಮಣ್ಣು ಒಂದು ರೀತಿಯಲ್ಲಿ ನಮ್ಮ ಶರೀರ ಎಲ್ಲ ಹಾಗಾದರೆ ಮಣ್ಣಿಂದನೇ ಆಗಿರೋವಂಥದ್ದು. ಸಪೋಸ್ ಒಬ್ಬ ಕುಂಬಾರ ಅಥವಾ ನಾವು ಗಣೇಶನ ಉದಾಹರಣೆ ತಗೋಣ. ಈ ಗಣೇಶನ ವಿಗ್ರಹ ಮಾಡೋದ್ರ ಬದಲು ಗಣೇಶನ ವಿಗ್ರಹ ಮಾಡ್ತಾ ಇರೋಂಥವನು ನನ್ನ ಮುಖ ನೋಡ್ಬಿಟ್ಟು ನನ್ನ ಥರ ಒಂದು ವಿಗ್ರಹ ಮಾಡ್ದ ಅಂತ ಅನ್ಕೊಳ್ಳೋಣ. ಹಾಗಾದರೆ ನನಗೂ ಅವನಿಗೂ ಏನು ಆ ವ್ಯತ್ಯಾಸ ಏನು? ಆ ಮೂರ್ತಿಗೂ ನನಗೂ ಏನು ವ್ಯತ್ಯಾಸ? ನಾನು ಮಣ್ಣಿಂದ ಆಗಿರೋವಂಥದ್ದು, ಅದು ಮಣ್ಣಿಂದನೇ ಆಗಿರೋವಂಥದ್ದು. ಏನು ವ್ಯತ್ಯಾಸ ಅಂತಂದರೆ ಡಿ ವಿ ಜಿ ಅವರು ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ. ಗಾಳಿ ಉಸಿರಾಗಿ ನಾನು ಅನ್ನೋಂಥ ಮಣ್ಣಿನ ಹೆಂಟೆ, ಮಣ್ಣಿನ ಉಂಡೆ ಒಳಗಡೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ. ಸೊ ನಾನು ಉಸಿರಾಡ್ತಾ ಇದ್ದೀನಿ. ಆ ಉಸಿರಾಟದ ಶಕ್ತಿಯಿಂದ ನಾನು ಜೀವಂತವಾಗಿದ್ದೀನಿ ಅಂತ. ನಾನು ಒಳಗೆ ತಗೊಳ್ತಿರೋಂಥ ಉಸಿರು ಸಪೋಸ್ ಆಚೆ ಬರಲಿಲ್ಲಪ್ಪ, ಅದು ಅಲ್ಲೇ ನಿಂತೋಯ್ತು, ಆಗ ಜೀವ ಇಲ್ಲ, ನಾನೇನಾದೆ ಬರೀ ಮಣ್ಣದೆ. ಅಥವಾ ಹೊರಗೆ ಬಿಟ್ಟಂತ ಉಸಿರು ಆದ್ಮೇಲೆ ತಿರುಗಿ ಒರ್ಸೂರು ಒಳಗಡೆ ತಗೋಬೇಕು, ಅದು ತಗೊಳ್ಳಿಲ್ಲ, ನಾನು ತಗೊಳ್ಳೋ ತಾಕತ್ ಹೊರಟೋಯ್ತು ನನಗೆ ಅಂತಂದ್ರೆ ಏನಾಯ್ತು? ತಿರ್ಗಾ ನಾನು ಮಣ್ಣಿನ ಹೆಂಟೆ. ಸೊ ಹಾಗೆ ಗಾಳಿ ಮಣ್ಣುಂಡೆಯೊಳ ಹೊಕ್ಕು, ಹೊರ ಹೊರಳಲ್ ಅದು ಆಳೆನಿಪುದು ಅಂತ ಆಗದಿರೆ ಬರಿಯ ಹೆಂಟೆ. ಸೊ ಜೀವ ಅನ್ನೋಂಥದ್ರದ್ದು ಚೈತನ್ಯ ಯಾವುದರಿಂದ ಬರ್ತಾ ಇದೆ ಅಂತಂದ್ರೆ ಆ ಉಸಿರಾಟದ ಶಕ್ತಿ ಅದಿರೋವರೆಗೂ ಇದು ನನ್ನ ಜೀವ, ನಾನು ಜೀವಂತವಾಗಿದ್ದೀನಿ ಅಂತ ಅನ್ಕೊಳ್ಬಹುದು. ಅದಿಲ್ಲದೆ ಹೋದ್ರೆ ಮಣ್ಣಿನಲ್ಲಿ ನಾನು ಮಣ್ಣಾಗಿ ಹೋಗ್ತಾ ಇದ್ದೆ. ಸೊ ಆ ಥರದ ದೃಷ್ಟಿಯಿಂದ ನೋಡಿದಾಗ ಈ ನಶ್ವರತೆ ನಮಗೆ ಎದ್ದು ಕಾಣುತ್ತೆ. ಆದರೆ ಆ ಸಂದರ್ಭದಲ್ಲಿ ಅಂದರೆ ನಾನು ಮಣ್ಣಿಂದ ಜೀವವಾಗಿ, ಜೀವಿಯಾಗಿ, ತಿರ್ಗಾ ಜೀವಿ ಹಂತವನ್ನು ದಾಟಿ ಮಣ್ಣಾಗುವಂಥ ಒಂದು ಸೈಕಲ್ ಏನಿದೆ, ಆ ಸೈಕಲ್ಲಿನ ಸಂದರ್ಭವನ್ನು ನಾವು ನೋಡಿದರೆ ಮಣ್ಣಾಗಿದ್ದೆ, ಈಗ ಜೀವಿಯಾಗಿದ್ದೀನಿ. ತಿರ್ಗಾ ಮಣ್ಣಾಗಕ್ಕೆ ಮುಂಚೆ ನಾವು ಆಚೆ ಈಚೆ ನೋಡಿದಾಗ ನಂತರದ್ದೇ ಎಷ್ಟೋ ಜನ ಇರ್ತಾರೆ. ಅವರೆಲ್ಲರೂ ಈಗ ಆಳ್ ಎನಿಪುವ ಒಂದು ಸಂದರ್ಭದಲ್ಲಿದ್ದಾರೆ, ಅವರ ಇದರಲ್ಲಿ ಉಸಿರಾಟ ಆಗ್ತಾ ಇದೆ. ಸೊ ಹಾಗೆ ಬಾಳು ಅನೇಕ ಕಣಗಳು, ಧೂಳಿನ ಕಣಗಳಿದ್ದ ರೀತಿಯಲ್ಲಿ ಅನೇಕ ಜೀವಿಗಳು ಈ ಥರ ಅವರು ಓಡಾಡ್ತಾ ಇರ್ತಾರೆ. ಈಗ ನಮ್ಮ ಕಾಡಲ್ಲಿ
ವಿಶೇಷವಾಗಿ ಇವಾಗ ಬಿಸಿಲಿನ ಸಂದರ್ಭ, ಅದನ್ನು ನಾವು ನೆನಪಿಸ್ಕೊಂಡು ಸ್ವಲ್ಪ ಜೋಪಾನವಾಗಿ ಬೇರೆ ಇರಬೇಕು. ಕಾಡಲ್ಲಿ ಬೆಂಕಿ ಬೀಳೋಂಥ ಸಮಯ. ಸೊ ಅದು ಬೆಂಕಿ ಹೇಗೆ ಬೀಳುತ್ತೆ, 2 ಮರಗಳು ಹಿಂಗೆ ತಿಕ್ಕಿದಾಗ ಧಗೆ ಇದು ಉಂಟಾಗುತ್ತೆ, ಶಾಖ ಉತ್ಪತ್ತಿ ಆಗುತ್ತೆ, ಎಲ್ಲೋ ಬೆಂಕಿ ಬೀಳುತ್ತೆ, ಅದು ಹಾಗೆ ಹರಡ್ತಾ ಹೋಗುತ್ತೆ ಅಂತ. ಸೊ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಈ ಬಾಳಿನಲ್ಲಿ ಬರುವಂಥ ಉದ್ವೇಗಗಳು, ತಳಮಳಗಳು, ದ್ವೇಷಗಳು ಅವೆಲ್ಲ ಯಾವುದರಿಂದ ಬರ್ತಾ ಇದೆಯಪ್ಪ ಅಂತಂದರೆ, ಈ ಧೂಳಿನ ಕಣಗಳು ಒಂದಕ್ಕೊಂದು ತಿಕ್ಕೋದ್ರಿಂದ, ಅಥವಾ ಈ ಜೀವಿಗಳು ಅಂತ ಅನ್ನಿಸ್ಕೊಳ್ಳೋಂಥ ಮರಗಳು ಒಂದಕ್ಕೊಂದು ತಿಕ್ಕೋದ್ರಿಂದ ಆಗ ಉತ್ಪತ್ತಿಯಾಗುವಂಥ ಶಾಖ ನಮಗೆ ಒಳ್ಳೆಯದನ್ನು ಮಾಡ್ಬೋದು, ಕೆಟ್ಟದ್ದನ್ನು ಮಾಡ್ಬೋದು. ಕ್ಷೇಳವೇಂ ಅಮೃತವೇಂ, ಯಾವುದರಿಂದ ಬರ್ತಾ ಇದೆ ಒಳ್ಳೆಯದು ಕೆಟ್ಟದ್ದು? 2 ಮರಗಳು ತಿಕ್ಕಿದಾಗ ಹೇಗೆ ಕಾಡಿನಲ್ಲಿ ಬೆಂಕಿ ಉದ್ಭವವಾಗುತ್ತೋ ಹಾಗೆ 2 ಜೀವಿಗಳ ಒಂದು ತಿಕ್ಕಾಟದಿಂದ, ಒಂದು ಪರಸ್ಪರ ಸಂಬಂಧದಿಂದ ಅಥವಾ ಪರಸ್ಪರ ವ್ಯವಹಾರದಿಂದ ಈ ಥರದ ಒಂದು ಭಾವನೆಗಳು ನಮ್ಮಲ್ಲಿ ಉತ್ಪನ್ನ ಆಗುತ್ತೆ ಅಂತ ಇವರು ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಇದನ್ನು ಬಾಳಿನ ಒಂದು ಗುರಿ ಏನು, ಹಾಗಾದರೆ ಬಾಳಿನ ಉದ್ದೇಶವೇನು ಅಂತ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಬಾಳಿನಲ್ಲಿ ಏನು, ಯಾತಿಗೋಸ್ಕರ ಈ ಥರದ್ದೆಲ್ಲ ಆಗತ್ತೆ ಅನ್ನೋಂಥದ್ದು ನಾವು ಪ್ರಾರಂಭದಲ್ಲೇ ಕೇಳಿಕೊಂಡಂಥ ಮೂಲಭೂತವಾದಂಥ ಪ್ರಶ್ನೆ. ಸೊ ಈಗ ಅದನ್ನೆಲ್ಲ ನೋಡ್ತಾ ಏನು ನೋಡಿದ್ವಿ, ಮೊದಲು ಬಹಳ ನಿರಾಶಾದಾಯಕವಾದಂತಹ ಒಂದು ನಕಾರಾತ್ಮಕ ಪ್ರಪಂಚವನ್ನು ನಾವು ವರ್ಣನೆ ಮಾಡ್ಕೊಂಡ್ವಿ, ಅದನ್ನು ಅನುಭವಿಸ್ತಾ ಇದ್ದೀವಿ ಅಂತ ಬೇಜಾರು ಮಾಡ್ಕೊಂಡ್ವಿ. ಆಮೇಲೆ ಅನ್ನಿಸ್ತು ಇಲ್ಲಪ್ಪ ಹಲ ಇದಾದಮೇಲೆ ಅಮೃತ ಬರುತ್ತೆ ಅನ್ನೋಂಥ ಒಂದು ಆಶೆ, ಒಂದು ಎಲ್ಲೋ ಬೆಳಕು ಸ್ವಲ್ಪ ಕಂಡಂಗಾಯಿತು. ಅದ್ರ ಜೊತೆಗೆ ಇದು ಅಷ್ಟೆಲ್ಲ ಬಹಳ ಕಾಲ ಇರುವಂಥ ಕಷ್ಟಗಳಲ್ಲ, ಉದಕ ಬುದ್ಬುದ ಇದೆಲ್ಲ ಬಿಟ್ಟು ಹೋಗ್ಬೋದು, ಸ್ವಲ್ಪ ಕಾಲ ಕಳೆದ ಮೇಲೆ ಎಲ್ಲ ಚೇತರಿಸ್ಕೊಳ್ಬಹುದು ಅಂತ ಕೂಡ ನಮಗೆ ಗೊತ್ತಾಯಿತು. ಹಾಗೆ ಕಷ್ಟ ಆಗಲಿ ಸುಖ ಆಗಲಿ, ಇದಕ್ಕೆ ಏನು ಒಂದು ಉದ್ದೇಶ, ಏನು ಯಾತಕ್ಕೋಸ್ಕರ ಇದೆಲ್ಲ ಅಂತ ಮುಂದಿನ ಪ್ರಶ್ನೆ ಬರುತ್ತೆ. ಯಾಕೆ ಕಷ್ಟಪಡಬೇಕು, ಅಥವಾ ಸುಖವಾದರೂ ಕೂಡ ಯಾಕೆ ಬೇಕು, ಜೀವನದಲ್ಲಿ ಏನು ನಮ್ಮ ಉದ್ದೇಶ ಏನು ಅನ್ನೋದನ್ನ ನಾವು ಎಷ್ಟೋ ಸತಿ ನಮ್ಮನ್ನು ನಾವು ಕೇಳ್ಕೊಂಡಿರ್ತೀವಿ. ಅದನ್ನ DVG ಅವರು ಮುಂದಿನ ಪ್ರಶ್ನೆಗಳಲ್ಲಿ ವರ್ಣಿಸ್ತಾರೆ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ DVGಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.